ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಭಾರತದ ಪ್ರಮುಖ ಕ್ರೀಡಾಂಗಣಗಳು, ಆ ಕ್ರೀಡಾಂಗಣಗಳ ಹೆಸರು ಮತ್ತು ಅದು ಇರುವಂತಹ ಸ್ಥಳ, ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವ್ರ ಈ ತರಗತಿಗಳನ್ನು ಬಳಸ್ಕೊಳ್ಳಿ. ನೋಡಿರಿ, ಫಸ್ಟ್ ಕ್ರೀಡಾಂಗಣಗಳ ಹೆಸರು ಮತ್ತು ಕ್ರೀಡಾಂಗಣ ಇರುವಂತಹ ಸ್ಥಳ ಕೊಟ್ಟಿದ್ದಾರೆ. ನೇತಾಜಿ ಒಳಾಂಗಣ ಕ್ರೀಡಾಂಗಣ, ನೇತಾಜಿ ಒಳಾಂಗಣ ಕ್ರೀಡಾಂಗಣ ಇದೆ. ಅದು ಎಲ್ಲಿದೆ ಅಂದರೆ ಕೋಲ್ಕತ್ತಾ. ನೇತಾಜಿ ಅಂದರೆ ಯಾರು? ಸುಭಾಷ್ ಚಂದ್ರ ಬೋಸ್, ಅವ್ರಿಗೆ ನಾವು ನೇತಾಜಿ ಅಂತೇಳಿ ಕರಿತೀವಿ. ಅವರ ಹೆಸರಿನಲ್ಲಿರುವಂಥ ಒಂದು ಕ್ರೀಡಾಂಗಣ ಎಲ್ಲಿದೆ ಅಂದರೆ ಅದು ಕೋಲ್ಕತ್ತಾದಲ್ಲಿದೆ. ರಣಜಿತ್ ಕ್ರೀಡಾಂಗಣ, ರಣಜಿತ್ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಅದು ಕೂಡ ಕೋಲ್ಕತ್ತಾದಲ್ಲಿದೆ. ಏನು ರಣಜಿ ಟ್ರೋಫಿಗಳು ನಡೀತಾವಲ್ಲ, ಆ ಒಂದು ಹೆಸರಿನಲ್ಲಿರುವಂಥ ಕ್ರೀಡಾಂಗಣ ಇದು ರಣಜಿತ್ ಕ್ರೀಡಾಂಗಣ ಅಂಥೇಳಿ ಇದೆ. ರಣಜಿತ್ ಸಿಂಗ್ ಅನ್ನುವಂಥ ಒಬ್ಬ ಇತಿಹಾಸದಲ್ಲಿ ಅರಸ ಕೂಡ ಇದ್ದಾನೆ. ಅದು ಎಲ್ಲಿದೆ ರಣಜಿತ್? ಒಟ್ಟಿನಾಗ ನಾನು ನೆನ್ಪಿಟ್ಕೊಳ್ಳಿ ಅಂತ ಈ ಥರ ಟ್ರಿಕ್ಸ್ ಹೇಳ್ಕೊಳ್ಳಿ ಹೇಳ್ತಾ ಇದ್ದೀನಿ. ಹಾಗಾದರೆ ರಣಜಿತ್ ಕ್ರೀಡಾಂಗಣ ಎಲ್ಲಿದೆ ಅಂತ ಕೇಳಿದ್ರೆ ಅದು ಕೋಲ್ಕತ್ತಾ. ನೇತಾಜಿದು ಕೂಡ ಕೋಲ್ಕತ್ತಾ, ರಣಜಿತ್ ಕ್ರೀಡಾಂಗಣ ಕೂಡ ಕೋಲ್ಕತ್ತಾ. ಇನ್ನೊಂದಿದೆ ನೋಡ್ರಿ, ಸುಭಾಷ್ ಸರೋವರ ಕ್ರೀಡಾಂಗಣ, ಇದನ್ನು ಕೂಡ ನೇತಾಜಿಗೆ ಸಂಬಂಧಪಟ್ಟಿದ್ದು. ಸುಭಾಷ್ ಸರೋವರ ಕ್ರೀಡಾಂಗಣ ಎಲ್ಲಿದೆ? ಇದು ಕೂಡ ಕೋಲ್ಕತ್ತಾ. ಮೂರು ಕೂಡ ಕೋಲ್ಕತ್ತಾದಲ್ಲಿರುವಂತಹ ಕ್ರೀಡಾಂಗಣಗಳು. ಸವೈ ಮಾನ್ ಸಿಂಗ್ ಕ್ರೀಡಾಂಗಣ, ಸವೈ ಮಾನ್ ಸಿಂಗ್ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಅದು ಜೈಪುರದಲ್ಲಿದೆ. ಅಂಬೇಡ್ಕರ್ ಕ್ರೀಡಾಂಗಣ, ಅಂಬೇಡ್ಕರ್ ಕ್ರೀಡಾಂಗಣ ಇರೋದೆಲ್ಲಿ ಅಂದರೆ ನವದೆಹಲಿಯಲ್ಲಿ. ನೆನ್ಪಿಟ್ಟುಕೋರಿ, ಅಂಬೇಡ್ಕರ್ ಕ್ರೀಡಾಂಗಣ ಇರೋದೆಲ್ಲಿ ಅಂದರೆ ಅದು ನವದೆಹಲಿಯಲ್ಲಿದೆ. ಬಾರಾಬತಿ ಕ್ರೀಡಾಂಗಣ, ಬಾರಾಬತಿ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಅದು ಕಟಕ್, ಒರಿಸ್ಸಾದ ಕಟಕಲ್ಲಿ ಬಾರಾಬತಿ ಕ್ರೀಡಾಂಗಣ ಕಂಡುಬರ್ತೈತೆ. ಬ್ರಬೋರ್ನ್ ಕ್ರೀಡಾಂಗಣ ಅದು ಎಲ್ಲಿದೆ ಅಂತಂದರೆ ಅದು ಮುಂಬೈಯಲ್ಲಿದೆ. ಚಿದಂಬರಂ ಕ್ರೀಡಾಂಗಣ, ಹಣಕಾಸು ಸಚಿವ ಇದ್ರಲ್ಲ ಪಿ ಚಿದಂಬರಂ ಅಂತೇಳಿ, ಅವರಲ್ಲಿ ಇರುವಂತಹ ಅವರಿಗೆ ಸಂಬಂಧಪಟ್ಟಂತ ನಾನು ಏನು ಹೇಳ್ತಾ ಇಲ್ಲ, ಆದರೆ ಅವ್ರ ಹೆಸರ ಮೇಲೆ ನಾವೇನು ಮಾಡಬೇಕು, ಈ ಥರ ನೆನ್ಪಿಟ್ಕೋಬೇಕು. ಚಿದಂಬರಂ ಕ್ರೀಡಾಂಗಣ, ಆದರೆ ಇರ್ಬೋದು ಎದುರು ಹಿನ್ನೆಲೆ ಅಂತ ಮಾಡಿದರೆ ಕ್ರೀಡಾಂಗಣ ಅಂತ ಅಷ್ಟು ನಮಗೆ ಗೊತ್ತಿರೋದಿಲ್ಲ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಹಿನ್ನೆಲೆಯಲ್ಲಿ ಕ್ರೀಡಾಂಗಣಗಳಿಗೆ ಹೆಸರನ್ನು ಇಟ್ಟಿರ್ತಾರೆ. ಹಾಗಾದರೆ ಚಿದಂಬರಂ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಅದು ನೇತಾಜಿ ಚೆನ್ನೈನಲ್ಲಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣ, ಇದು ವೆರಿ ಫೇಮಸ್ಸು, ಯಾಕೆಂದರೆ ಅದು ಎಲ್ಲರಿಗೆ ಚಿರಪರಿಚಿತ ಇರುವಂಥ ಒಂದು ಕ್ರೀಡಾಂಗಣ. ಚಿನ್ನಸ್ವಾಮಿ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಇದೆ. ಧ್ಯಾನ್ ಚಂದ್ ಕ್ರೀಡಾಂಗಣ, ಇದು ಮೇಜರ್ ಧ್ಯಾನ್ ಚಂದ್ ಅವರಿಗೆ ಸಂಬಂಧಪಟ್ಟಂಥ ಒಂದು ಕ್ರೀಡಾಂಗಣ. ಹಾಕಿ ಮಾಂತ್ರಿಕ ಅಂತೇಳಿ ನಾವು ಇವರನ್ನು ಕರಿತೀವಿ. ಧ್ಯಾನ್ ಚಂದ್ ಕ್ರೀಡಾಂಗಣ ಇರೋದು ಲಕ್ನೋದಲ್ಲಿ. ರೂಪ್ ಸಿಂಗ್ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಗ್ವಾಲಿಯರ್ನಲ್ಲಿದೆ. ಈಡನ್ ಗಾರ್ಡನ್ ಕ್ರೀಡಾಂಗಣ ಕೂಡ ಕೋಲ್ಕತ್ತಾದಲ್ಲಿ ಒಟ್ಟು 4 ಕ್ರೀಡಾಂಗಣಗಳದು. ಈಡನ್ ಗಾರ್ಡನ್ ಕೂಡ ಕೋಲ್ಕತ್ತಾದಲ್ಲಿದೆ. ಶಿವಾಜಿ ಹಾಕಿ ಕ್ರೀಡಾಂಗಣ, ಶಿವಾಜಿ ಹೆಸರಿನ ಮೇಲಿರುವಂಥ ಒಂದು ಕ್ರೀಡಾಂಗಣ ಅದು ಎಲ್ಲಿದೆ ಅಂದರೆ ಅದು ಕೂಡ ನವದೆಹಲಿಯಲ್ಲಿದೆ. ಅಂಬೇಡ್ಕರ್ ಕ್ರೀಡಾಂಗಣ ಕೂಡ ನವದೆಹಲಿಯಲ್ಲಿದೆ ಅನ್ನೋದು ನೋಡಿದ್ದೀವಿ ಹಿಂದೆ, ಇದು ಕೂಡ ನವದೆಹಲಿಯಲ್ಲಿದೆ. ಹಾಗಾದರೆ ನವದೆಹಲಿಯಲ್ಲಿ ನಾವು ಇಲ್ಲಿ ಗಂಟೆ ನೋಡಿದ್ವಿ ಎಷ್ಟಂದರೆ 2. ಸುಭಾಷ್ ಸರೋವರ ಕ್ರೀಡಾಂಗಣ, ಇದು ರಿಪೀಟ್ ಆಗಿದೆ, ಇದು ಹೊತ್ತನೇ ನೋಡಿದ್ದೀವಿ. ಮೇಲೆ 2ನೇ ಒಂದು ಕ್ರೀಡಾಂಗಣನೇ ಸುಭಾಷ್ ಸರೋವರ ಕ್ರೀಡಾಂಗಣ ನೋಡಿದ್ದೀವಿ, ಅದು ಕೂಡ ಕೋಲ್ಕತ್ತಾ. ಯದುವೀಂದ್ರ ಕ್ರೀಡಾಂಗಣ ಅದು ಎಲ್ಲಿದೆ ಅಂದರೆ ಪಟಿಯಾಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮೇಲಿರುವಂಥ ಕ್ರೀಡಾಂಗಣ ಇದು, ಅದು ಎಲ್ಲಿದೆ ಅಂದರೆ ಹೈದರಾಬಾದ್ನಲ್ಲಿದೆ. ಮಯೂರ್ ಅನ್ನುವಂಥ ಒಂದು ಕ್ರೀಡಾಂಗಣ ಇದೆ, ಅದು ಎಲ್ಲಿದೆ ಅಂದರೆ ಫರೀದಾಬಾದ್. ಮೋತಿಬಾಗ್ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಅದು ಬರೋಡಾ. ರಾಷ್ಟ್ರೀಯ ಕ್ರೀಡಾಂಗಣ ನವದೆಹಲಿ, ಸ್ವಲ್ಪ ನಮ್ಮ ರಾಷ್ಟ್ರೀಯ ರಾಜಧಾನಿ ನವದೆಹಲಿಯಲ್ಲಿರುವಂಥ ಸ್ವಲ್ಪ ನೆನಪಿಟ್ಕೋಬೇಕು. ರಾಷ್ಟ್ರೀಯ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಅದು ನವದೆಹಲಿಯಲ್ಲಿದೆ. ನೆಹರು ಕ್ರೀಡಾಂಗಣ, ನೇತಾಜಿ ಬೇರೆ ನೆಹರು ಬೇರೆ. ನೇತಾಜಿ ಇರುವುದು ಕೋಲ್ಕತ್ತಾ, ಇಲ್ಲಿ ನೆಹರು ಕ್ರೀಡಾಂಗಣ ಎಲ್ಲಿದೆ ಅಂದರೆ ಚೆನ್ನೈ ಮತ್ತು ಪುಣೆಯಲ್ಲಿ ನೇತಾಜಿಯ ಒಂದು ಕ್ರೀಡಾಂಗಣ ಕಂಡುಬರ್ತೈತೆ. ನೆಹರು ಕ್ರೀಡಾಂಗಣ ಕಂಡುಬರ್ತೈತಿ. ಹಾಗೆ ಇಂದಿರಾ ಗಾಂಧಿ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಇದು ಕೂಡ ನವದೆಹಲಿಯಲ್ಲಷ್ಟು ಎಷ್ಟದು 4 ಕ್ರೀಡಾಂಗಣಗಳಾದವು. ಈ 4 ನಾವೇನು ಮಾಡಬೇಕು, ನೆನ್ಪಿಟ್ಕೋಬೇಕು. ಎಲ್ಲನೂ ನೆನ್ಪಿಟ್ಕೋಬೇಕು, ಆದರೆ ಇಂಪಾರ್ಟೆಂಟ್ ಇರ್ತವೆ, ನೆನ್ಪಿಟ್ಕೋಬೇಕು. ನೋಡಿರಿ, ಇಂದಿರಾ
ಪ್ರಸ್ಥ ಒಳಾಂಗಣ ಕ್ರೀಡಾಂಗಣ. ಇಂದ್ರಪ್ರಸ್ಥ ಒಳಾಂಗಣ ಕ್ರೀಡಾಂಗಣ ಇರೋದಂದರೆ ಒಳಾಂಗಣ ಹೊರಾಂಗಣ ಅಂತಿರ್ತವೆ. ಇದು ಕೂಡ ಒಳಾಂಗಣದಲ್ಲಿರುವಂಥ ಒಂದು ಕ್ರೀಡಾಂಗಣ. ಒಳಾಂಗಣ ಅಂದರೆ ಒಳಾಂಗಣ ಅಂತ ಮೆನ್ಷನ್ ಮಾಡಿದ್ದಾರೆ, ಹೊರಾಂಗಣ ಅಂತೇಳಿ ಮೆನ್ಷನ್ ಮಾಡಿಲ್ಲ. ಒಳಾಂಗಣ ಯಾವುದಿರಲ್ಲ ಅದು ಹೊರಾಂಗಣ ಅಂತ ಹೇಳಿ ತಿಳ್ಕೊಬೇಕು. ಇಂದ್ರಪ್ರಸ್ಥ ಒಳಾಂಗಣ ಇದು ನವದೆಹಲಿಯಲ್ಲಿದೆ. ಇಂದಿರಾ ಪ್ರಿಯದರ್ಶಿನಿ ಕ್ರೀಡಾಂಗಣ ಅದು ಎಲ್ಲಿದೆ ಅಂದರೆ ವಿಶಾಖಪಟ್ಟಣಂದಲ್ಲಿದೆ. ಜವಾಹರ್ಲಾಲ್ ನೆಹರು ಕ್ರೀಡಾಂಗಣ ಅದು ಕೂಡ ನವದೆಹಲಿಯಲ್ಲಿದೆ. ಕಂಠೀರವ ಕ್ರೀಡಾಂಗಣ ಇದು ಕೂಡ ಎಲ್ಲಿದೆ, ಚಿನ್ನಸ್ವಾಮಿ ಕೂಡ ಬೆಂಗಳೂರು, ಕಂಠೀರವ ಕ್ರೀಡಾಂಗಣ ಕೂಡ ಬೆಂಗಳೂರು. ಕಾಂಚನಜುಂಗ ಕ್ರೀಡಾಂಗಣ ಸಿಲಿಗುರಿ, ಇದು ಕಿನನ್ ಕ್ರೀಡಾಂಗಣ ಆ ಒಂದು ಪ್ಲೇಸಲ್ಲಿ ಕಂಡುಬರ್ತೈತಿ. ಶಿವಾಜಿ ಹಾಕಿ ಕ್ರೀಡಾಂಗಣ ಇದು ಕೂಡ ನವದೆಹಲಿ, ಶಿವಾಜಿ ಹಿಂದೂ ಬಂದಿತ್ತು, ಇವಾಗೂ ಬಂದಿದೆ. ಫಿರೋಜ್ ಶಾ ಕೋಟ್ಲಾ ಕ್ರೀಡಾಂಗಣ ಅದು ಎಲ್ಲಿದೆ ಅಂದರೆ ಅದು ಕೂಡ ನವದೆಹಲಿಯಲ್ಲಿ ಸಾಕಷ್ಟು ಕ್ರೀಡಾಂಗಣಗಳು ಕಂಡುಬರ್ತವೆ, ನೆನ್ಪಿಟ್ಕೊಳ್ಳಿ. ಗ್ರೀನ್ ಪಾರ್ಕ್ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಅದು ಕಾನ್ಪುರದಲ್ಲಿದೆ. ವಲ್ಲಭಭಾಯ್ ಪಟೇಲ್ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಅದು ಅಹಮದಾಬಾದ್ನಲ್ಲಿ ವಲ್ಲಭಭಾಯ್ ಪಟೇಲ್ ಕ್ರೀಡಾಂಗಣ ಕಂಡುಬರ್ತೈತೆ. ವಿದರ್ಭ CA ಮೈದಾನ ಎಲ್ಲಿದೆ ಅಂದರೆ ಅದು ನಾಗ್ಪುರದಲ್ಲಿದೆ. ವಾಖೇಡೆ ಕ್ರೀಡಾಂಗಣ ಎಲ್ಲಿದೆ ಅಂದರೆ ಅದು ಮುಂಬೈಯಲ್ಲಿದೆ. ಇಷ್ಟೇನದು ಪ್ರಮುಖ ಕ್ರೀಡಾಂಗಣಗಳು ಹಾಗೆ ಕ್ರೀಡಾಂಗಣಗಳು ಇರುವಂತಹ ಪ್ಲೇಸ್ಗಳು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಒಂದ್ಸರಿ ನೀವು ರಿಪೀಟ್ ಮಾಡಿ ನೆನಪಿರ್ತವೆ, ಇಂಪಾರ್ಟೆಂಟ್ ಇರೋದು ಸ್ವಲ್ಪ ನೆನಪಿಟ್ಕೊಳ್ಳಿ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ತಾಯಿದ್ದೀರೋ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.